ಇನ್ನು ಕೋಳಿಗಳೇ ಸಾಕಿ ಇಲ್ಲ ಬಾತುಕೋಳಿಗಳನ್ನ ಸಾಕಿ ನೀವು ನೀರು ಅಂತಂದರೆ ಈಗ ಕಂಪ್ಲೀಟಾಗಿ ಈ ಥರ ಉನಿಯಾಳ ನೀರು ಇರಬೇಕು. ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಬಾತುಕೋಳಿಗಳಲ್ಲಿ ಒಡ್ಡಾಡ್ತಾ ಇರೋದು ಮತ್ತು ಕೋಳಿಗಳಲ್ಲಿ ಮೇಯ್ತಾ ಇರೋದು ಅಂತಂದರೆ ಇಲ್ಲಿ ನೀರು ಈ ಥರ ಗಲಗಲಿಸ್ ಥರ ಇದ್ದರೆ ಮಾತ್ರ ನಿಮಗೆ ಕೋಳಿಗಳು ಮೇಯೋಕ್ಕೆ ಮತ್ತು ಅದಕ್ಕೆ ಇಷ್ಟ ಆಗುವಂಥ ಫುಡ್ ತಿನ್ನೋಕ್ಕೆ ಮತ್ತು ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರಬೇಕು ಅಂತಂದರೆ ಈ ಥರ ನೀರು ಇರಬೇಕು. ಅಂದರೆ ಅಲ್ಲಿ ಕಾಣಿಸ್ತೈತೆ ನೋಡ್ರಿ, ಕೆರ್ಕೊಂಡು ಯಾವ್ಯಾವ ಥರ ಮೇಯ್ತೈತೆ ಅಂತ. ಎಲ್ಲ ಕೋಳಿಗಳು ಮೇಯೋಕ್ಕೆ ಮತ್ತು ಬಾತುಕೋಳಿಗಳು ಮೇಯೋಕ್ಕೆ ಪ್ರತಿಯೊಂದಕ್ಕೂ ಆ ಥರ ನೀರು ಇರಲೇಬೇಕು. ಅಂದರೆ ತಣ್ಣಿ ಅಂಶ ಇರಲೇಬೇಕು. ಬೇಸಿಗೆಲಿ ಏನಾರು ನೀವು ತಣ್ಣಿ ಅಂಶ ಇಲ್ಲ ಅಂತಂದರೆ ಅಲ್ಲಲ್ಲೇ ಡೆತ್ ಆಗೋದು, ಮತ್ತು ನೀರೇನಾರು ಸಾಲ್ತಾ ಇಲ್ಲ ಮತ್ತು ನೀರೇನಾರು ಚೆನ್ನಾಗಿಲ್ಲ ಅಂತಂದರೆ ಹರಿಯೋ ನೀರು ಇರಬೇಕು. ಎಲ್ಲ ಕೋಳಿಗಳಿಗೆ ಆಗಲಿ ಬಾತುಕೋಳಿಗಳಿಗೆ ಆಗಲಿ ಈ ಥರ ಹರಿಯೋ ನೀರು ಇರಬೇಕು. ಇಲ್ಲಿ ಬಾತುಕೋಳಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದು ನೋಡ್ತಾ ಇರ್ಬೋದು. ಈ ಥರ ಎಂಜಾಯ್ಮೆಂಟ್ಸ್ಗೆ ಮತ್ತು ಪ್ರತಿಯೊಂದಕ್ಕೂ ಕೋಳಿಗಳಿಗೆ ನೀರಿರಬೇಕು. ಅಲ್ಲಿವರೆಗೂ ನೀರೈತೆ, ಅಲ್ಲಿ ಕಾಣಿಸ್ತೈತೆ ನೋಡಿ, ಹುಂಜ ಓಡ್ತೈತಲ್ಲ ಅಲ್ಲಿವರೆಗೂ ನೀರೈತೆ. ಈ ಥರ ನೀರಿತ್ತು ಅಂತಂದರೆ ನಿಮ್ಗೆ ಆಲ್ಮೋಸ್ಟು ಆಡ್ಕೊಂಡು ಮೇಯೋಕ್ಕೆ ಮತ್ತು ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಎಂಜಾಯ್ಮೆಂಟ್ಸು ಮತ್ತು ಪ್ರತಿಯೊಂದು ಮೇಯೋದ್ರಿಂದ ಪ್ರತಿಯೊಂದು ನಾಟಿ ಕೋಳಿ ಎಂಜಾಯ್ ಮಾಡ್ಕೊಂಡು ಮೇಯ್ತವೆ. ನಿಮ್ಗೆ ಏನಾರ ನೀರಿಲ್ಲ ಅಂತಂದರೆ ರೆಕ್ಕೆ ಎಳಿ ಬಿಟ್ಕೊಳ್ಳೋದು, ತೂಗುಡಿಸೋದು ಮತ್ತು CRD ಅಂತ ರೋಗಗಳು ಜಾಸ್ತಿ ಬರ್ತವೆ. ಬೇಸಿಗೆಯಲ್ಲಿ ನೀವು ಎಷ್ಟು ನೀರನ್ನ ಕೊಡ್ತೀರಾ ಅಂದರೆ ನಿಂತಿದ್ದು ನೀರು ಆಗಬಾರ್ದು, ಹರಿತಾ ಇರಬೇಕು. ಹಿಂಗೆ ಎನಿ ಟೈಮ್ ಹರಿತಾ ಇರಬೇಕು ನೀರು. ಈ ಥರ ಹರಿತಾ ಇದ್ದರೆ ನಿಮ್ಗೆ ಯಾವಾಗಲೂ ಚೆನ್ನಾಗಿರುತ್ತೆ. ಎನಿ ಟೈಮ್ ಅದಕ್ಕೆ ಮಾಡಿಬಿಟ್ರೋದು. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೇಸಿಗೆಗಾಲದಲ್ಲಿ ಬಿಸಿಲು ಟೈಮಲ್ಲಿ ಈ ಥರ ಮಾಡ್ತಾನೆ ಇರಬೇಕು. ಬಾತುಕೋಳಿಗಳಂತೂ ತಡ್ಕೋಬೇಕು ಮತ್ತು ಚೆನ್ನಾಗಿರ್ಬೇಕು ಅಂತಂದರೆ ಕಡ್ಡಾಯವಾಗಿ ನೀರು ಬೇಕೇ ಬೇಕು. ಇಲ್ಲ ಅಂತಂದರೆ ಬಾತುಕೋಳಿಗಳು ಈ ಥರ ಆಟ ಆಡೋಕ್ಕಾಗಲ್ಲ. ಬಟ್ ಯಾವಾಗಲೂ ನೀರಿಲ್ಲ ಅಂತಂದರೆ ಅದು ಮಂಕಿ ಆಗೋಗುತ್ತೆ. ಈಗ ನೋಡ್ತಾ ಇರ್ಬೋದು, ಈ ನೀರಿಂದ ಮೇಯ್ಕೋಗೈತೆ, ಮೇಯ್ಕೊ ಬರುತ್ತೆ. ಇನ್ನು ಅಲ್ಲೆಲ್ಲ ನೀರೊಳಗಡೆ ಹುಳಗಳು ಮತ್ತು ಏನೇನಾರ ಉತ್ಪತ್ತಿ ಆಗಿರುವಂಥ ಏನೇನೋ ಅಂತೀವಲ್ಲ ಎರೆ ಹುಳಗಳು ಮತ್ತು ನೀರೊಳಗಡೆ ಸಿಗುವಂಥ ಹುಳುಗಳು ವೇಸ್ಟೇಜ್ ಎಲ್ಲನೂ ಯಾವ್ಯಾವ ಥರ ಬಾತುಕೋಳಿಗಳಾಗಲಿ ಕೋಳಿಗಳಾಗಲಿ ಯಾವ್ಯಾವ ಥರ ಮೇಯ್ತೈತೆ ಅಂತ ನೋಡ್ಕೊಳ್ಳಿ. ಈ ಥರದ್ರಲ್ಲಿ ನಿಮಗೆ ಆಲ್ಮೋಸ್ಟ್ ಕೋಳಿಗಳು ಮೇಯೋಕ್ಕೆ ತೇವಾಂಶ ಜಾಸ್ತಿ ಇರಲೇಬೇಕು. ತೇವಾಂಶ ಇದ್ದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್.